ಪ್ರತಿಯೊಂದು ಕುಟುಂಬದಲ್ಲೂ ನಿನ್ನಂಥ ಒಬ್ಬ ಮಗ ಇರಬೇಕು. ಹಾಯ್, ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದ ಭಾವಿಸ್ತಾ ಇದ್ದೀನಿ. ಸೊ ಬನ್ನಿ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ನಾನು ಬಂದದ್ದು ಗುರುಗುಂಟೆಪಾಳ್ಯಕ್ಕೆ. ಸೊ ಗುರುಗುಂಟೆಪಾಳ್ಯಕ್ಕೆ ಏನಕ್ಕಪ್ಪ ಬಂದಿದ್ದೀನಿ ಅಂತಂದರೆ, ಸೊ ಇಲ್ಲಿಂದ ಒಂದೇ ರೋಡು ನಿಮಗೆ ಕಂಠೀರವ ಸ್ಟೇಡಿಯಮ್ಮು. ಇಲ್ಲಿಂದ ಜಸ್ಟ್ ಒಂದು 1 ಕಿಲೋಮೀಟರ್ ಕೂಡ ಆಗಲ್ಲ ನಿಮಗೆ. ನಮ್ಮ ಕರ್ನಾಟಕ ಜನತೆ ನೋಡಿ ಮೆಚ್ಚಿದಂಥ ನಾಯಕರುಗಳನ್ನ ನಿಮಗೆ ತೋರಿಸಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಒಂದು ಸಬ್ಸ್ಕ್ರೈಬ್ ಮಾಡಿ, ಒಂದು ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಮ್ಮ ಫ್ಯೂಚರಲ್ಲಿ ಹಾಕೋ ಎಲ್ಲ ವಿಡಿಯೋಗಳು ನಿಮ್ಗೆ ಬರುತ್ತೆ. ಸೊ ಹಾಗೆ ಕನ್ನಡದವನ್ನು ಬೆಳೆಸಿ. ನಾವು ಫ್ಲೇವರ್ ಮೇಲೆ ಕೂಡ ಹೋಗ್ಬೋದು, ಇಲ್ಲ ಕೆಳಗಡೆ ಕೂಡ ಹೋಗ್ಬೋದು. ಕೆಳಗಡೆ ಹೋದ್ರೆ ಸ್ವಲ್ಪ ಟ್ರಾಫಿಕ್ ಇರುತ್ತೆ. ಇಲ್ಲಿಗೆ ಬರೋಕ್ಕೆ ನಿಮಗೆ ಬಸ್ಗಳ ಸೌಲಭ್ಯ ಕೂಡ ಇದೆ. ಸೊ ಇಲ್ಲಿ 3 ಜನಕ್ಕೂ ನಿಮಗೆ ಸ್ಮಾರಕ ಭವನ ಸಿಗುತ್ತೆ. ಒಂದು ಡಾಕ್ಟರ್ ರಾಜ್ಕುಮಾರ್, ಹಾಗೆ ಪುನೀತ್ ರಾಜ್ಕುಮಾರ್, ಹಾಗೆ ಪಾರ್ವತಮ್ಮ ರಾಜ್ಕುಮಾರ್, ಹಾಗೆ ಅಂಬರೀಷ್. ಸೊ ಟೋಟಲ್ 4 ಜನ, 3 ಜನ ಅಂತ ಹೇಳಿದೆ ಅಲ್ವಾ. ನೀವು ಬೇಕಾದ್ರೆ ಕೆಳಗಡೆಯಿಂದನೂ ಬರ್ಬೋದು. ಕೆಳಗಡೆ ಸ್ವಲ್ಪ ಟ್ರಾಫಿಕ್ ಇರುತ್ತೆ ಅಂತ ನಾವು ಫ್ಲೈಓವರ್ ಮೇಲೆ ಬಂದರೆ. ಸೊ ನಾವು ಫ್ಲೈಓವರ್ನ ಕೆಳಗಡೆ ಇಳಿದ ತಕ್ಷಣ ನಾವು ಲೆಫ್ಟ್ ಆಗಬೇಕು. ನಿಮ್ಗೆ ಇಲ್ಲೇ ಕಾಣಿಸುತ್ತೆ ಕಂಠೀರವ ಸ್ಟೇಡಿಯಂ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಸ್ಮಾರಕ ಭವನ ಅಂತ ಅಲ್ಲೇ ಕಾಣಿಸುತ್ತೆ. ಎದುರುಗಡೆ ಕಾಣಿಸ್ತಾರೆ ನೋಡಿ ಸ್ಟ್ಯಾಚ್ಯೂ, ನೋಡಿ ಅದು ಎದುರುಗಡೆ ಇದೆ. ಸೊ ಅಲ್ಲಿ ಲೆಫ್ಟಾಗಿ ಹೋಗ್ಬೇಕು ನಾವು. ಸೊ ನೋಡ್ಕೊಂಡು ಬನ್ನಿ. ಆ ಕಡೆ ನಮ್ಮ ಗಾಡಿಗಳು ಬರ್ತಾ ಇರ್ತವೆ. ನಾವು ಬೆಳಗ್ಗೆ ಅಷ್ಟೊತ್ತಿಗೆ ಬಂದಿದ್ದರಿಂದ ಸೊ ಫುಲ್ ಖಾಲಿ ಕಾಣಿಸ್ತಾ ಇದೆ. ನಿಮ್ಗೆ ಎದುರುಗಡೆಯಿಂದ ಬಂದರೆ ನಿಮಗೆ ಇಲ್ಲಿ ಸ್ಟ್ಯಾಚು ಕಾಣಿಸುತ್ತೆ. ಸ್ಟ್ಯಾಚುಯಿಂದ ಲೆಫ್ಟ್ ಕಾಣ್ಬೋದು. ಸೊ ರೋಡಲ್ಲಿ ಮೇನ್ ರೋಡಲ್ಲಿ ಬಂದರೆ ಕಾಣಿಸುತ್ತೆ ನಿಮಗೆ. ಈಗ ನೋಡಿ, ಇದು ಡಾಕ್ಟರ್ ರಾಜ್ಕುಮಾರ್ ಸ್ಮಾರಕ ಅಂತ. ಪಕ್ಕದಲ್ಲಿ ನಿಮಗೆ ಕಂಠೀರವ ಸ್ಟೇಡಿಯಂ ಅಂತ ಇದೆ ಅಲ್ಲಿ. ಸೊ ಈ ಬೆಳಗ್ಗೆ ಅಷ್ಟೊತ್ತಿಗೆ ಬಂದಿದ್ದೀವಿ. ಸೊ ಯಾರಿಲ್ಲ, ಫುಲ್ ಖಾಲಿ ಇದೆ. ಇದು ನೋಡಿ, ಈ ಸ್ಟ್ಯಾಚು ಕಾಣಿಸುತ್ತೆ ನಿಮಗೆ. ಮೇನ್ ರೋಡಲ್ಲಿ ಬಂದರೆ ಈ ಸ್ಟ್ಯಾಚು ಕಾಣಿಸುತ್ತೆ, ಅಪ್ಪ ಮತ್ತು ಮಗ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್. ಸೊ ಇದು ಬಂದು ನಿಮಗೆ ರೈಟ್ ಸೈಡಾಗಿ ಕಾಣಿಸ್ತು ನೋಡಿ, ಅದೆಲ್ಲ ಒಂದು 100 ಫೀಟ್ ರೋಡು ನೋಡಿ. ಇದೆಲ್ಲ ನಿಮಗೆ 100 ಫೀಟ್ ರೋಡ್ ಇದು. ಸೊ ಇದು ಡೈರೆಕ್ಟ್ ಈ ರೋಡ್ ಸ್ಟ್ರೈಟ್ ಹಿಂಗೆ ಹೋದ್ರೆ ನಿಮಗೆ ವೇಗ ಸಿಟಿ ಕನೆಕ್ಟ್ ಆಗುತ್ತೆ. ಅಂದರೆ ಬನ್ನರ್ಘಟ್ಟ ರೋಡ್ ಇದೆಯಲ್ಲ, ಅಲ್ಲಿ ಕನೆಕ್ಟ್ ಆಗುತ್ತೆ. ಸೊ ಈಗ ಒಂದು ಕೆಲಸ ಮಾಡೋಣ, ನಮ್ಮ ಫ್ರೆಂಡ್ ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಕೊಂಡು ಬರೋಣ. ಹಾಯ್ ಫ್ರೆಂಡ್ಸ್, ನಾನು ನಮ್ಮ ಫ್ರೆಂಡ್ ಮನೆಗೆ ಹೋಗಿ ಇಲ್ಲಿ ಬರೋದಕ್ಕೆ ತುಂಬ ಟೈಮ್ ಆಗೋಗ್ಬಿಟ್ಟಿದೆ. ಸೊ ಆಲ್ಮೋಸ್ಟ್ ಮಧ್ಯಾಹ್ನ ಆಗೋಗ್ಬಿಟ್ಟಿದೆ. ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡೋಣ. ಸೊ ನೋಡಿ, ನಮ್ಮ ಮಧ್ಯಾಹ್ನ ಬಂದಕ್ಕೆ ಸ್ವಲ್ಪ ಶಾಪಿಂಗ್ ಮಾಡೋಕ್ಕೆ ಆಪ್ಷನ್ ಸಿಕ್ತು. ಅದೇ ನಾನು ಬೆಳಗ್ಗೆ ಬಂದಿದ್ದರೆ ನನಗೆ ಇಷ್ಟೊಂದು ಆಪ್ಷನ್ ಸಿಗ್ತಾ ಇರಲಿಲ್ಲ ಶಾಪಿಂಗ್ ಮಾಡೋಕ್ಕೆ, ಯಾಕಂದರೆ ಕಂಪ್ಲೀಟ್ ಖಾಲಿ ಇತ್ತು ಇಲ್ಲೆಲ್ಲ. ಸೊ ನೋಡಿ, ಇದೆಲ್ಲ ಶಾಪಿಂಗ್ ಮಾಡ್ಬೋದು. ಸೊ ಬನ್ನಿ, ನಮ್ಮ ಫಸ್ಟ್ ಸಿಗೋದು ನಮಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಸ್ಮಾರಕ ಭವನ. ಸೊ ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ಹೇಳಬೇಕು ಅಂತಂದರೆ ಸೊ ನಮಗೆ ದಿನ ಪೂರ್ತಿ ಸಾಕಾಗಲ್ಲ, ಪದಗಳೇ ಸಾಕಾಗಲ್ಲ ಅನ್ಕೊಂತೀನಿ. ಸೊ ಬನ್ನಿ, ನನಗೆ ಗೊತ್ತಿರೋಷ್ಟು ತಿಳಿಸ್ತಾ ಹೋಗ್ತೀನಿ. ಸೊ ಅವ್ರು ಹುಟ್ಟಿದ್ ಬಂದು ಚಾಮರಾಜನಗರದ ದೊಡ್ಡ ಗಾಜನೂರು ಅಂತ. ತಂದೆಯವರು ಸಿಂಗಾರನೂರು ಅಂತ ಹೇಳಿ ಕೊಳ್ಳೇಗಾಲ ಹತ್ರ ಇದೆ. ನಾನು ಹುಟ್ಟಿದೂರು ನಮ್ಮ ತಾಯಿ ಊರು ದೊಡ್ಡ ಗಾಜನೂರು ಅಂತ. ಚಾಮರಾಜನಗರದಿಂದ 13 ಮೈಲಿ ದೂರದಲ್ಲಿರೋ ತಾಳ್ವಾಡಿ ಸರ್ಕಾರದಲ್ಲಿದೆ. ಇವರ ಹುಟ್ಟು ಹೆಸರು ಬಂದು ಮುತ್ತುರಾಜ್. ಅವರ ಜನನ ಬಂದು 1928 ಏಪ್ರಿಲ್ 24. ಮತ್ತು ಅವರ ತಂದೆ ಬಂದು ರಂಗಭೂಮಿಯಲ್ಲಿ ಆ ಕಾಲದಲ್ಲಿ ಒಳ್ಳೆ ಹೆಸರು ಮಾಡಿದರು. ಸೊ ಅವ್ರ ಬಡ ಕುಟುಂಬ ಆದ್ದರಿಂದ ಸೊ ರಾಜ್ಕುಮಾರ್ ಅವರು ತುಂಬ ಓದೋಕ್ಕಾಗಿಲ್ಲ. ಆದರೆ ಅವ್ರ ತಂದೆನೇ ಮುಂದೆ ನಿಂತ್ಕೊಂಡು ರಂಗಭೂಮಿಯಲ್ಲಿ ಎಲ್ಲ ತೋರಿಸ್ಕೊಂಡು ಕೊಡ್ತಾಯಿದ್ರು. ಅವ್ರ ತಂಗಿ ಬಂದು ಶಾರದಮ್ಮ, ತಮ್ಮ ಬಂದು ವರದಪ್ಪ. ಸೊ ಇವರೆಲ್ಲ ಸೇರಿಕೊಂಡು ಆಗಿನ ಕಾಲದ ಅಖಂಡಾಸುರ ಅಂತ ನಾಟಕ ಮಾಡ್ತಾಯಿದ್ರು, ತುಂಬ ಫೇಮಸ್ಸು. ಸಿಂಗನಲ್ಲೂರು ಪುಟ್ಟಸ್ವಾಮಿ ಅವರ ನಾಟಕಗಳಲ್ಲಿ ಎಲ್ಲ ಭಾಗವಹಿಸ್ತಾಯಿದ್ರು. 1951 ಅವ್ರ ತಂದೆ ತೀರ್ಕೊತಾರೆ. ಆಮೇಲೆ ಕುಟುಂಬದ ಜವಾಬ್ದಾರಿ ಇವ್ರ ಮೇಲೆ ಬೀಳುತ್ತೆ. ಇವರೇ ನಮ್ಮ ತಂದೆಯವರು, ನಮಗೆ ಬೆಳಕನ್ನು ತೋರಿಸ್ಕೊಟ್ಟ ದೇವರು ಸಿಂಗನಲ್ಲೂರು ಪುಟ್ಟಸ್ವಾಮಿನವರು. ಸಾಧಾರಣವಾಗಿ ಅವರು ರಾಕ್ಷಸ ಪಾತ್ರಗಳನ್ನ ಮಾಡೋದ್ರಲ್ಲಿ ಎತ್ತದ ಕೈ. ರಾವಣ, ಭೀಮ, ಕಂಸ, ಜಲಂಧ ಈ ಪಾತ್ರಗಳನ್ನೆಲ್ಲ ನೋಡಿದ್ದ ನೆನಪೇ ನನಗೆ ಮಹಿಷಾಸುರ, ರಣಧೀರ್ ಕಂಠೀರವ ಇವುಗಳೆಲ್ಲ ಮಾಡೋದಕ್ಕೆ ಸ್ಫೂರ್ತಿ ಕೊಡ್ತು. 1953 ಅವ್ರ ತಂದೆ ಇಷ್ಟಪಟ್ಟಂತೆ ರಾಜ್ಕುಮಾರ್ ಅವರು ಮತ್ತು ಪಾರ್ವತಮ್ಮ ಮದುವೆ ಆಗುತ್ತೆ. 1954 ಬೇಡರ ಕಣ್ಣಪ್ಪ ಮೂವಿಗೆ HL ಸಿಂಹ ಅವರು ರೆಫರ್ ಮಾಡ್ತಾರೆ, ಈ ಮೂವಿಗೆ ಇವ್ರನ್ನ ಹಾಕೊಳ್ಳಿ ಅಂತ. 1966 ತೆರೆ ಕಂಡ ಬಂಗಾರದ ಹೂ ಎಂಬ ಚಿತ್ರಕ್ಕೆ ಅತ್ಯುತ್ತಮ ನಟ ಎಂಬ ಪ್ರಶಸ್ತಿ ಬಂತು. ಇದಾದಮೇಲೆ ಅವ್ರಿಗೆ ಸಿಕ್ಕಿದ್ದಂಥ ಬಿರುದುಗಳು ಒಂದೇ 2. ಸೊ ನಟ ಸಾರ್ವಭೌಮ, ಅಭಿನಯ ಕಲಾ ತಪಸ್ವಿ, ವರನಟ, ಗಾನಗಂಧರ್ವ, ಹೀಗೆ ಹಲವಾರು ಬಿರುದುಗಳು ಸಿಕ್ಕಿದ್ವು. ಇಷ್ಟೇ ಅಲ್ಲ, ಅವರಿಗೆ ರಾಜ್ಯ ಪ್ರಶಸ್ತಿಗಳು 9, ರಾಷ್ಟ್ರ ಪ್ರಶಸ್ತಿಗಳು 14, ರಾಜ್ಯಗಳಿಗೆ ಸಿಕ್ಕಂಥ ಪ್ರಶಸ್ತಿಗಳು. ಅದ್ರ ಜೊತೆಗೆ ಅವರಿಗೆ ಅತ್ಯುತ್ತಮ ಗಾಯಕ ಪ್ರಶಸ್ತಿ ಕೂಡ ಸಿಕ್ಕಿದೆ.
ಅವ್ರಿಗೆ ಸೈಕಲ್ ಓಡಿಸೋದು ಅಂದರೆ ತುಂಬ ಇಷ್ಟ. ಆಗಿನ ಕಾಲದಲ್ಲಿ 8 ಆಣಿ 4 ಆಣಿ ಕೊಟ್ಟು ಗಾಡಿ ತಗೊಂಡು ಹೋಗ್ತಾಯಿದ್ರು, ಅಂದರೆ ಸೈಕಲ್ ತಗೊಂಡು. ನನಗೆ ಸೈಕಲ್ ಸವಾರಿ ಅಂದ್ರೆ ಬಹಳ ಶೋಕಿ, ಬಹಳ ಹುಚ್ಚು ನನಗೆ. ಏನ್ ಮಾಡಿದ್ರು ಸೈಕಲ್ ತಗೊಂಡು, ಬಾಡಿಗೆ ಸೈಕಲ್ ತಗೊಂಡು 8 ಆಣಿ ಕೊಟ್ಟು ನಮ್ಮ ಅಪ್ಪಾಜಿ ಆ ಕಾಲದಲ್ಲಿ. ಅವ್ರ ಬಗ್ಗೆ ಮಾತಾಡ್ತಾ ನಾವು ಎಂಟ್ರೆನ್ಸ್ ಗಂಟೆ ಬಂದ್ಬಿಟ್ಟಿದ್ದೀವಿ ನೋಡಿ. ಗೊತ್ತೇ ಆಗಿಲ್ಲ ನಾವು ಇಲ್ಲಿವರೆಗೆ ಬಂದಿದ್ದು. ಬನ್ನಿ ಅಲ್ಲಿ ಏನೋ ಅಪ್ಪುದೇನೋ ಹಾಕಿದ್ರು ನೋಡೋಣ. ನೀವು ಬೇರೆ ಏನು ನೋಡ್ಬೇಡ್ರಪ್ಪ. ಇಲ್ಲಿ ನೋಡಿ ಅಪ್ಪು ಅವ್ರದ್ದು ಬಟ್ಟೆಗಳು, ಫೋಟೋಗಳು ಇವೆಲ್ಲ ಸಿಗ್ತವೆ, ಇಲ್ಲಿ ತಗೊಬೋದು. ಬನ್ನಿ ನಾವು ಫಸ್ಟು ಒಳಗಡೆ ಹೋಗಿ ಬರೋಣ. ನೋಡಿ ನೀವು ಮೇನ್ ರೋಡಿಂದ ಬಂದರೆ ನಿಮಗೆ ಆಪೋಸಿಟ್ ಕಾಣಿಸುತ್ತೆ, ಅಲ್ಲಿ ಕಟೌಟ್ ಹಾಕಿರೋದು ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಅವ್ರದ್ದು. ಬನ್ನಿ ಈಗ ಒಳಗಡೆ ಹೋಗಿ ನೋಡೋಣ. ಹೋಗ್ತಾ ಮತ್ತೆ ಅವರು ಉಳಿದಿರೋದು ಅವ್ರ ಬಗ್ಗೆ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ನಾಟಕ ಅಕಾಡೆಮಿಯ ಗುಬ್ಬಿ ವೀರಣ್ಣ ಪ್ರಶಸ್ತಿ ಹಾಗೂ ಕಲಾ ಕೌಸ್ತುಭ ಪ್ರಶಸ್ತಿ ಇವರಿಗೆ ಸಿಕ್ಕಿದೆ. ಇದಾದ ನಂತರ ಅವರಿಗೆ ಸಿಕ್ಕಿದ್ದು ಕರ್ನಾಟಕದ ಮಹೋನ್ನತ ಪ್ರಶಸ್ತಿ, ಕರ್ನಾಟಕ ರತ್ನ ಎಂಬ ಪ್ರಶಸ್ತಿ. ರಾಷ್ಟ್ರಕವಿ ಕುವೆಂಪು ಜೊತೆಗೆ ಇವ್ರಿಗೂ ಕೂಡ ಸಿಗುತ್ತೆ. ಇದಾದ ಮೇಲೆ ಇವರ ಸಾಧನೆಯನ್ನು ಗುರುತಿಸಿ ಭಾರತ ಸರ್ಕಾರವು ಪದ್ಮಭೂಷಣ ಪ್ರಶಸ್ತಿ ಕೂಡ ಕೊಡುತ್ತೆ. ಇದಾದಮೇಲೆ ಇವರಿಂದ ಇಡೀ ಭಾರತ ದೇಶದಲ್ಲಿಯೇ ಚಲನಚಿತ್ರರಂಗದಲ್ಲಿ ಅತ್ಯುತ್ತಮ ಪ್ರಶಸ್ತಿಯಾದ ದಾದಾ ಸಾಹೇಬ್ ಫಾಲ್ಕೆ ಇವರಿಂದ ಕನ್ನಡ ಚಿತ್ರರಂಗಕ್ಕೆ ಈ ಪ್ರಶಸ್ತಿ ಕೂಡ ಸಿಗುತ್ತೆ. ನಿಮ್ಮೆಲ್ರಿಗೂ ಗೊತ್ತು ಡಾಕ್ಟರೇಟ್ ಪದವಿ ಪಡೆಯೋದು ಎಷ್ಟು ಕಷ್ಟ ಇದೆ ಅಂತ. ಆದರೆ ರಾಜ್ಕುಮಾರ್ ಅವರು ಓದಿದ್ದು ಬರೀ 4ನೇ ಕ್ಲಾಸ್ ಮಾತ್ರನೇ. ಆದರೂ ಕೂಡ ಅವರಿಗೆ ಮೈಸೂರು ವಿಶ್ವವಿದ್ಯಾಲಯವು ಗೌರವ ಡಾಕ್ಟರೇಟ್ ಪದವಿಯನ್ನು ಕೊಟ್ಟು ಅವ್ರಿಗೆ ಸನ್ಮಾನ ಮಾಡುತ್ತೆ. ಅಲ್ಲೇ ಕೇಳಿದೆ ನಾನು, ಏನ್ ನೋಡಿ ನನಗೆ ಡಾಕ್ಟರೇಟ್ ಕೊಡ್ತಾ ಇದ್ದೀರಿ? ನಾನು ಏನ್ ಮಾಡಿದೆ? ಯಾವ MA ಪಾಸ್ ಮಾಡಿದ್ನಾ? ಅಲ್ಲ MA PhD ಏನಾದ್ರು ಓದಿದ್ನಾ? ಏನಿಲ್ಲ, ಎತ್ತಿಲ್ಲ. ಬಾಲ್ಯದಲ್ಲಿ ನಾನು ಚಿಕ್ಕವನಾಗಿದ್ದಾಗ ಹಳ್ಳಿಲಿದ್ದಂಥ ಕಾಲ MA ಮೇಯಿಸ್ತಾ ಇದ್ದೆ ನಾನು ಅಂತ ಹೇಳಿದೆ. 1961ನಲ್ಲಿ ಕನ್ನಡದಲ್ಲಿ ಮೊದಲ ಬಾರಿಗೆ ಕಾದಂಬರಿ ಆಧಾರಿತ ಚಿತ್ರವೊಂದು ಬಿಡುಗಡೆಯಾಗುತ್ತೆ. ಸೊ ಆ ಚಿತ್ರದ ಹೆಸರು ಬಂದು ಕರುಣೆಯ ಕುಟುಂಬದ ಕಣ್ಣು. ಸೊ ಈ ಮೂವಿಗೆ ನಟಿಸಿದ್ದವರು ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರೇ. ರಾಜ್ಕುಮಾರ್ ಅವರ ಸ್ಮಾರಕ ಭವನದ ಶಂಕುಸ್ಥಾಪನೆ ಯಾವಾಗ ಆಯಿತು ಅಂತಂದ್ಬಿಟ್ಟು ಬೋರ್ಡ್ ಹಾಕಿದ್ದಾರೆ. ಇದು ಯಾವಾಗ ಆಗಿದೆ ಅಂದರೆ 12/11/2008 ಶಂಕುಸ್ಥಾಪನೆ ಆಯಿತು. ಇನ್ನೇನು ನಾವು ರಾಜ್ಕುಮಾರ್ ಸಮಾಧಿ ಹತ್ತಿರ ಬಂದಿದ್ದೀವಿ. ಸೊ ಮೊದಲು ಈ ಕಡೆ ನೋಡಿ ಎಲ್ಲ ಎಂಟ್ರಿ ಇತ್ತು, ಅಲ್ಲಿ ರಾಜ್ಕುಮಾರ್ದು ಸ್ಟ್ಯಾಚ್ಯೂ ಕಾಣಿಸ್ತಾ ಇದೆ ನೋಡಿ. ಸೊ ಆ ಕಡೆ ಎಂಟ್ರಿ ಇತ್ತು, ಆ ಕಡೆಯಿಂದ ಹೋಗಿ ಎಲ್ಲ ಬರ್ಬೋದಿತ್ತು. ನೀವು ಈ ಕಡೆ ರೈಟ್ ಸೈಡಲ್ಲಿ ಹೋದರೆ ಪುನೀತ್ ರಾಜ್ಕುಮಾರ್ ಅವರ ಸಮಾಧಿ ಕೂಡ ನೋಡ್ಬೋದು. ಆನಂದರೆ ಅಲ್ಲಿ ನಿಮಗೆ ಕೆಲಸ ನಡೀತಾ ಇದೆ. ಸೊ ಹೊಸದಾಗೆಲ್ಲ ಕಟ್ತಾ ಇದ್ದಾರೆ, ಹಂಗಾಗಿ ಅಲ್ಲಿ ಬಿಡ್ತಾ ಇಲ್ಲ ಯಾರನ್ನೂ. ಸೊ ಬನ್ನಿ ಇಲ್ಲಿ ಅಣ್ಣವ್ರ ಬಗ್ಗೆ ತೋರಿಸ್ಕೊಂಡು ಹೋಗ್ತೀನಿ. ಸೊ ಇಲ್ಲಿ ನೋಡಿ ಅವ್ರು ರಾಜ್ಕುಮಾರ್ ಅವರು ಯಾವ ಮೂವಿ ತೆಗೆದರೆ ಆ ಪೋಸ್ಟಲ್ಲಿ ಹಾಕಿದ್ದಾರೆ. ಅದರಲ್ಲಿ ಹಿಟ್ ಮೂವೀಸು ಮತ್ತು ಆ ಮೂವಿ ಬಂದಂತಹ ಇಸ್ವಿಗಳು ಅದೆಲ್ಲ ಹಾಕಿದ್ದಾರೆ. ಸೊ ಮೊದಲಿಗೆ ಅವರ ಬಗ್ಗೆ ಸ್ವಲ್ಪ ಡೀಟೇಲ್ ಹಾಕಿದ್ದಾರೆ ಬೋರ್ಡಲ್ಲಿ. ಸೊ ಅದಾದಮೇಲೆ ಅವರು ಮೊದಲನೇ ಸಿನಿಮಾ ಆದಂತಹ ಬೇಡರ ಕಣ್ಣಪ್ಪ, ಸೊ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅವರ ಮೊದಲನೇ ಮೂವಿ. ಸೊ ಈ ಮೂವಿಯಲ್ಲಿ ಶಿವನಿಗೆ ತನ್ನ ಕಣ್ಣನ್ನೇ ಕೊಡ್ತಾರೆ. ಅದಾದಮೇಲೆ ಸೋದರಿ ಅಂತ ಒಂದು ಸಿನಿಮಾ ಬರುತ್ತೆ. ಸೊ ಅದಾದಮೇಲೆ ನಿಮಗೆ ಒಹಿಲೇಶ್ವರ ಅಂತ ಬರುತ್ತೆ. ಒಹಿಲೇಶ್ವರ ಅಂದರೆ ಎಲ್ಲರಿಗೂ ಒಂದು ಜ್ಞಾಪಕ ಬರೋ ಒಂದು ಒಳ್ಳೆ ಸಾಂಗು ಅಂದರೆ ಇದಾದಮೇಲೆ ನಿಮಗೆ ದಶಾವತಾರ, ಭೂ ಕೈಲಾಸ. ಭೂ ಕೈಲಾಸ ಒಂದು ಬೆಸ್ಟ್ ಮೂವಿ. ಇದಾದಮೇಲೆ ಬಂದಿದ್ದು ರಣಧೀರ ಕಂಠೀರವ. ಬಟ್ ರಣಧೀರ ಕಂಠೀರವ ಬಂದು ಡಾಕ್ಟರ್ ರಾಜ್ಕುಮಾರ್, GV ಅಯ್ಯರ್, ನರಸಿಂಹರಾಜು, ಬಾಲಕೃಷ್ಣ ಇವರೇ ಸೇರಿಕೊಂಡು ನಿರ್ಮಾಣ ಮಾಡಿದಂತಹ ಮೂವಿ. ಸೊ ಇದಾದಮೇಲೆ ಬಂದು ನಿಮಗೆ ಕೈವಾರ ಮಹಾತ್ಮೆ, ಕಿತ್ತೂರು ಚೆನ್ನಮ್ಮ ಹಾಗೂ ಭಕ್ತಚೇತ, ಮಹಾತ್ಮ ಕಬೀರ ಹಾಗೂ ಸತಿಶಕ್ತಿ, ಸ್ವರ್ಣಗೌರಿ, ಶ್ರೀ ರಾಮಾಂಜನೇಯ ಯುದ್ಧ, ಸಂತ ತುಕಾರಾಮ್, ನಂದದೀಪ, ಸತ್ಯ ಹರಿಶ್ಚಂದ್ರ. ಈ ಮೂವಿ ಸಾಂಗ್ ಮಾತ್ರ ಎಲ್ಲ ಆರ್ಕೆಸ್ಟ್ರಾದಲ್ಲೂ ಯೂಸ್ ಮಾಡ್ತಾರೆ. ಅದಾದಮೇಲೆ ಎಮ್ಮೆ ತಮ್ಮಣ್ಣ, ಮಂತ್ರಾಲಯ ಮಹಾತ್ಮೆ, ಗಂಗೆ ಗೌರಿ, ಗೋವಾದಲ್ಲಿ CID 999, ಭಾಗ್ಯದ ಬಾಗಿಲು, ಬಲೆ ರಾಜ, ಮೇಯರ್ ಮುತ್ತಣ್ಣ, ಉಯ್ಯಾಲೆ ಮತ್ತು ಬಾಳು ಬೆಳಗಿತ್ತು, ಮಿಸ್ಟರ್ ರಾಜ್ಕುಮಾರ್, ಬಲೆ ಜೋಡಿ, ಕುಲಗೌರವ, ಸಾಕ್ಷಾತ್ಕಾರ, ಕಸ್ತೂರಿ ನಿವಾಸ, ಬಂಗಾರದ ಮನುಷ್ಯ. ಸೊ ಇಷ್ಟು ನೋಡಿ. ಇಲ್ಲೆಲ್ಲ ಅವಾಗೆಲ್ಲ ಬಂದು ತುಂಬ ನೀರು ನಿಂತ್ಕೊಂತಾಯಿತು. ತುಂಬ ಚೆನ್ನಾಗಿ ಮಾಡಿದ್ರು. ಬಟ್ ಈಗ ಯಾಕೋ ನೀರೆಲ್ಲ ತೆಗೆದುಬಿಟ್ಟಿದ್ದಾರೆ. ನೋಡಿ ಅಣ್ಣವ್ರ ಸಮಾಧಿ ಯಾವ ಥರ ಇದೆ ಅಂತ. ಸೊ ಇಲ್ಲಿ ವೀಕ್ ಡೇಸ್ ಬಂದಿದ್ದೀವಿ, ಹಂಗಾಗಿ ಅಷ್ಟು ಜನ ಇಲ್ಲ. ಬಟ್ ಇಲ್ಲಿ ಅಷ್ಟು ರೆಡಿ ಕೂಡ ಮಾಡಿಲ್ಲ. ಸೊ ಪುನೀತ್ ರಾಜ್ಕುಮಾರ್ ಅವ್ರದ್ದು ಕಾಮಗಾರಿ ಪ್ರಗತಿಯಲ್ಲಿ ಅಂತ ಬೋರ್ಡ್ ಕೂಡ ಹಾಕಿದ್ದಾರೆ. ಸೊ ಹಂಗಾಗಿ ಅಲ್ಲಿ ಯಾರನ್ನೂ ಬಿಡ್ತಲ್ಲ.
ನೋಡಿ, ಇದು ಪಾರ್ವತಮ್ಮ ರಾಜ್ಕುಮಾರ್ ಅವರ ಸಮಾಧಿ. ಆ ಕಡೆ ಪಕ್ಕದಲ್ಲಿ ಇದೆಯಲ್ಲ ಅದು ಬಂದು ಅಪ್ಪು ಅವ್ರದ್ದು. ಟಾರ್ಪಲ್ ಹಾಕಿದ್ದಾರೆ ನೋಡಿ, ತೋರಿಸ್ತೀನಿ ನೋಡಿ. ನೋಡಿ ಟಾರ್ಪಲ್ ಹಾಕಿದಾರಲ್ಲ ಅದು ಅಪ್ಪು ಅವ್ರದ್ದು. ಸೊ ಅಲ್ಲಿ ಎಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಸೊ ಕಾಮಗಾರಿ ನಡೀತಾ ಇದೆ. ಹಂಗಾಗಿ ಯಾರನ್ನೂ ಬಿಡ್ತಲ್ಲ. ಸೊ ಅಪ್ಪು ಅವ್ರ ಬಗ್ಗೆ ಅಷ್ಟು ಇನ್ಫಾರ್ಮೇಷನ್ ಕೊಡೋಕ್ಕಾಗ್ತಾಯಿಲ್ಲ, ಯಾಕೆಂತಂದರೆ ಅವ್ರದ್ದು ಕಾಮಗಾರಿ ಪ್ರಗತಿಯಲ್ಲಿದೆ ಅಂತ ಬೋರ್ಡ್ ಹಾಕಿದ್ದಾರೆ. ಬಿಡ್ತಾಯಿಲ್ಲ ಯಾರನ್ನು. ಸೊ ನೆಕ್ಸ್ಟ್ ಟೈಮ್ ಬಂದು 100% ಅಪ್ಪು ಅವ್ರ ಬಗ್ಗೆ ಒಳ್ಳೆ ಇನ್ಫಾರ್ಮೇಷನ್ ಕೊಡ್ತೀನಿ. ಇಲ್ಲಿ ಇದನ್ನೆಲ್ಲ ನೋಡೋಕ್ಕೆ ಅಂತಲೇ ತುಂಬ ದೂರದಿಂದ ಬರ್ತಾರೆ, ಲೈಕ್ ಧಾರವಾಡ, ಹುಬ್ಳಿ ಆ ಕಡೆಯಿಂದ. ಅವ್ರಿಗಂತೂ ಖಂಡಿತ ನಿರಾಶೆ ಅಂತೂ ಆಗೇ ಆಗುತ್ತೆ. ಸೊ ಖಂಡಿತ ನೆಕ್ಸ್ಟ್ ವಿಡಿಯೋಲಿ ತೋರಿಸ್ತೀನಿ. ಬನ್ನಿ, ಅಣ್ಣವರ ಮುಂದಿನ ಸಿನಿಮಾಗಳನ್ನ ನೋಡ್ತಾ ಮುಂದೆ ಹೋಗೋಣ. ಅದಾದಮೇಲೆ ಬಂದಂಥ ಮೂವಿ ಬಂದು ಬಲೆ ಹುಚ್ಚ. ಅದಾದಮೇಲೆ ಗಂಧದ ಗುಡಿ ಸೆಟ್ಟಲ್ಲಿ ಮೂವಿ ತೆಗಿಬೇಕಾದ್ರೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ವಿಷ್ಣುವರ್ಧನ್ ಮಧ್ಯೆ ಅಭಿಮಾನಿಗಳು ಸುಳ್ಳು ಸುದ್ದಿ ಹರಿಸ್ಬಿಡ್ತಾರೆ. ಅಂದರೆ ವಿಷ್ಣುವರ್ಧನ್ ಅವರು ರಾಜ್ಕುಮಾರ್ನ ಶೂಟ್ ಮಾಡಿಬಿಟ್ರು ಅಂತ. ಸೊ ಅದ್ರ ಬಗ್ಗೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮಾಡಿ. ಸೊ ಬನ್ನಿ ಮುಂದೆ ನೋಡೋಣ. ಅದಾದಮೇಲೆ ಬಂದಂಥ ಮೂವಿ ಬಂದು ದೂರದ ಬೆಟ್ಟ, 3 ವಜ್ರಗಳು, 2 ಕನಸು, ಭಕ್ತ ಕುಂಬಾರ, ಸಂಪತ್ತಿಗೆ ಸವಾಲ್ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಮೊಟ್ಟ ಮೊದಲ ಬಾರಿಗೆ ಗಾಯಕ ಹಾಗೂ ನಾಯಕ ನಟನೆಯಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಸೊ ಅದಾದ ನಂತರ ಬಂದ ಸಿನಿಮಾ ಒಂದು ಬಂಗಾರದ ಪಂಜರ, ಶ್ರೀನಿವಾಸ ಕಲ್ಯಾಣ, ಮಯೂರ ಅಂದ ತಕ್ಷಣ ನಮ್ಗೆ ನೆನಪಾಗೋ ಕನ್ನಡದ ಬಗ್ಗೆ ಹೇಳಿದ ಒಂದು ಡೈಲಾಗ್. ಕನ್ನಡಿಗರ ಸಾಹಸ, ಕನ್ನಡಿಗರ ಸ್ವಾಭಿಮಾನ ಆಚಂದ್ರಾರ್ಕವಾಗಿ ನಿಲ್ಲುವಂತಿದೆ ಹೊರತು ನಿನ್ನಂತಹ ಕೋಟಿ ಕನ್ನಡ ನಿರಂತ ಧಾರಿಯಿಂದ ಅಳಿಯದು ಎಂಬ ಸತ್ಯವನ್ನು ಪ್ರತ್ಯಕ್ಷ ಪ್ರಮಾಣ ಮಾಡಿ ತೋರಿಸುತ್ತೇನೆ. ಇದೊಂದು ತೆಲುಗು ಕಾದಂಬರಿ ಆಧಾರಿತ ಚಿತ್ರ. ದೇವುಡು ಮಯೂರ ಅಂತ ಒಂದು ಕಾದಂಬರಿ ಬಂದಿತ್ತು ತೆಲುಗುಲಿ ಕದಂಬರ ಬಗ್ಗೆ. ಸೊ ಅದನ್ನ ಮೂವಿ ಮಾಡಿದ್ದಾರೆ. ಇದು ಹೆಂಗೆ ಸಿಕ್ತು ಅಂತಂದರೆ, ಪಾರ್ವತಮ್ಮ ರಾಜ್ಕುಮಾರ್ ಅವರು ಪೇಪರ್ಗಳನ್ನ ತಗೊಂಡೋಗಿ ಪೇಪರ್ ಹಾಕ್ತಾ ಇರ್ತಾರೆ. ಆ ಟೈಮಲ್ಲಿ ಅವನ ಹತ್ರ ಇದ್ದಂಥ ಹಳೆ ಚೀಲದಲ್ಲಿದ್ದಂಥ ಪೇಪರ್ಗಳನ್ನ ಕೆಳಗಡೆ ಸುಲ್ತಾನೆ ಇದನ್ನು ತುಂಬ್ಕೊಳಕ್ಕೆ ಅಂತ. ಸೊ ಆ ಟೈಮಲ್ಲಿ ಆ ಚೀಲದಿಂದ ಕಾದಂಬರಿ ಹೊರಗಡೆ ಬರುತ್ತೆ. ಸೊ ಅವನದ ಪರ್ಮಿಷನ್ ತಗೊಂಡು ಅದನ್ನು ಎತ್ತಿ ಮಡಿಕೊಂತಾರೆ. ಆಮೇಲೆ ಅದು ಸಿನಿಮಾ ಆಗುತ್ತೆ. ಇದಾದಮೇಲೆ ಬಂದಂಥ ಚಿತ್ರ ದಾರಿ ತಪ್ಪಿದ ಮಗ, ತ್ರಿಮೂರ್ತಿ ಬಗ್ಗೆ ಹೇಳಬೇಕು ಅಂತಂದರೆ ಡಾಕ್ಟರ್ ರಾಜ್ಕುಮಾರ್ ಹಾಗೆ ಪಾರ್ವತಮ್ಮ ರಾಜ್ಕುಮಾರ್ ಇಬ್ಬರು ಸೇರಿ ಅವರದೇ ಸ್ವಂತ ದುಡ್ಡಿನಲ್ಲಿ ತಯಾರಿ ಮಾಡಿದ ಮೊಟ್ಟ ಮೊದಲ ಚಿತ್ರ. ಅವ್ರದೇ ಪ್ರೊಡಕ್ಷನ್ ಮತ್ತು ಅವ್ರದೇ ಡಿಸ್ಟ್ರಿಬ್ಯೂಷನ್ ಕೂಡ. ಇದಾದ್ಮೇಲೆ ಬಂದಂಥ ಮೂವಿ ನಾನಿನ್ನ ಮರೆಯಲಾರೆ, ಬಹುದೂರ್ ಗಂಡು, ಸನಾದಿ ಅಪ್ಪಣ್ಣ, ಬಬ್ರು ವಾಹನ ಬಗ್ಗೆ ನಾನು ಮತ್ತೆ ತೋರಿಸೋದಕ್ಕಾಗಿಲ್ಲ, ಯಾಕಂದರೆ ಆ ಡೈಲಾಗ್ ಎಲ್ಲರಿಗೂ ಗೊತ್ತಿದೆ. ಸೊ ಅದಾದ್ಮೇಲೆ ಬಂದಂಥ ಗಿರಿಕನ್ಯೆ, ಹುಲಿ ಹಾಲಿನ ಮೇವು, ಶಂಕರ್ ಗುರು ಮೂವಿಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಇಂಗ್ಲೀಷಲ್ಲಿ ಹಾಡಿದ್ದಾರೆ. ಅವ್ರು ಓದಿದ್ದು ಬರೀ 4ನೇ ಕ್ಲಾಸ್ ಮಾತ್ರನೇ, ಬಟ್ ಅವರು ಅವ್ರು ಇಂಗ್ಲೀಷಲ್ಲಿ ಒಂದು ಹಾಡಿದ್ರೆ ಕೇಳಿ. ನೋಡಿದ್ರಲ್ಲ. ಇದಾದ್ಮೇಲೆ ನೆಕ್ಸ್ಟ್ ಬಂದಂಥ ಮೂವಿ ಹೊಸ ಬೆಳಕು, ಭಕ್ತ ಪ್ರಹ್ಲಾದ ಒಂದು ಒಳ್ಳೆ ಸೀನ್ ಇದೆ, ನೋಡ್ಬಿಡಿ. ಪೌರುಷವಿದ್ದರೆ, ಪರಮ ಪುರುಷೋತ್ತಮನೇ ನೀನಾಗಿದ್ದರೆ, ನನ್ನಂತೆ ನಿಜವಾದ ಗಂಡು ನೀನಾಗಿದ್ದರೆ ಬಂದು ನನ್ನ ಎದುರಿಗೆ ನಿಲ್ಲು. ನಿನ್ನ ಉದರವನ್ನು ಬಗೆದು ನಿನ್ನ ಕಣ್ಣುಗಳನ್ನು ಮಾಲೆ ಹಾಕಿಕೊಂಡಿದ್ದರೆ ನಾನು ಹಿರಣ್ಯಕಶಿಪುವೆ ಅಲ್ಲ. ಇದಾದಮೇಲೆ ಕಾಮನ ಬಿಲ್ಲು, ಕವಿರತ್ನ ಕಾಳಿದಾಸ, ಒಂದು ಮುತ್ತಿನ ಕತೆ ಡೈರೆಕ್ಷನ್ ಮಾಡಿದ್ದು ಬಂದು ಶಂಕರ್ ನಾಗ್ ಅವರು. ಅದಾದಮೇಲೆ ದೇವತಾ ಮನುಷ್ಯ. ಸೊ ಅದಾದಮೇಲೆ ಜೀವನ ಚೈತ್ರ ಚಿತ್ರಕ್ಕೆ ಗಾಯಕ ಹಾಗೆ ನಾಯಕ ನಟನೆಗೆ ನ್ಯಾಷನಲ್ ಅವಾರ್ಡ್ ಕೂಡ ಸಿಗುತ್ತೆ. ಸೊ ಅದಾದಮೇಲೆ ಆಕಸ್ಮಿಕ. ಇದಾದಮೇಲೆ ವೀರಪ್ಪನ್ ರಾಜ್ಕುಮಾರ್ ಅವ್ರನ್ನ ಕಿಡ್ನಾಪ್ ಮಾಡ್ತಾನೆ. ಸೊ ಜುಲೈ 30, 2000ನೇ ಇಸ್ವಿಯಲ್ಲಿ. ಅದಾದಮೇಲೆ 108 ದಿನ ಆದಮೇಲೆ ಅವ್ರನ್ನ ಬಿಡುಗಡೆ ಮಾಡ್ತಾನೆ, ನವೆಂಬರ್ 15, 2000ನೇ ಇಸ್ವಿಯಲ್ಲಿ. ಸೊ ಅದಾದಮೇಲೆ ಒಂದೇ ಚಿತ್ರ ಅವ್ರು ಮಾಡಿದ್ದು, ಸೊ ಶಬ್ದವೇದಿ. ಸೊ ಅದು ಕೂಡ ಒಂದು ಕಾದಂಬರಿ ಆಧಾರಿತ ಚಿತ್ರ. ಇದಾದಮೇಲೆ ಅವರು ಯಾವ ಸಿನಿಮಾನೂ ಮಾಡಲಿಲ್ಲ, ಯಾಕೆಂತಂದರೆ ಅವರು ನಮ್ಮನ್ನೆಲ್ಲ ಬಿಟ್ಟು ದೂರ ಹೋಗ್ತಾರೆ, ಅಂದರೆ ವಿಧಿವಶರಾಗ್ತಾರೆ. ಏಪ್ರಿಲ್ 12, 2006 ಸದಾಶಿವನಗರದಲ್ಲಿರೋ ಮನೆಯಲ್ಲಿ ಅವರು ವಿಧಿವಶರಾಗ್ತಾರೆ. ಅವತ್ತಂತೂ ಸಿಕ್ಕಾಪಟ್ಟೆ ಗಲಾಟೆ ಆಗುತ್ತೆ. ಎಷ್ಟು ಗೋಲಿಬಾರುಗಳಾಗಿದೆ ಅಂದರೆ ಸಿಕ್ಕಾಪಟ್ಟೆ ಗೋಲಿಬಾರುಗಳಾಗಿದೆ. ಸೊ ನಮ್ಮ ಪುನೀತ್ ರಾಜ್ಕುಮಾರ್ ಆಯ್ತಲ್ಲ, ಅದಕ್ಕಿಂತನೂ ಜಾಸ್ತಿ ಆವಾಗಿತ್ತು. ಸೊ ತುಂಬ ಜನಕ್ಕೆ ಅದು ಗೊತ್ತಿಲ್ಲ ಅನಿಸುತ್ತೆ. ಅವ್ರನ್ನ ನೋಡೋಕ್ಕೆ ತುಂಬ ದೂರದಿಂದೆಲ್ಲ ಬರ್ತಾಯಿದ್ರು. ಅವತ್ತಿನ ದಿನ ಫುಲ್ಲು ಜನ ಸಾಗರನೇ ಸೇರಿಬಿಟ್ಟಿತ್ತು. ಸೊ ಅವತ್ತಿನ ದಿನ ನಮ್ಮ ಕರ್ನಾಟಕಕ್ಕೆ ಒಂದು ನಿರ್ದೈವದ ದಿನವೇ ಸರಿ, ಏಕೆಂದರೆ ಅವತ್ತು ನಮ್ಮೆಲ್ಲ ಬಿಟ್ಟು ಅಗಲ್ಬಿಟ್ರು. ಸೊ ಬನ್ನಿ ಮುಂದಕ್ಕೆ ನೋಡೋಣ. ಸೊ ಇದು ಬಂದು ಅವ್ರ ಸ್ಟ್ಯಾಚ್ಯೂ. ಸೊ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ನೋಡ್ಕೊಂಬಿಡಿ ಇನ್ನೊಂದು ಸಲ. ಸೊ ನಾವೀಗ ಹೊರಗಡೆ ಹೋಗೋಣ. ಸೊ ಬನ್ನಿ ಫ್ರೆಂಡ್ಸ್, ಪಕ್ಕದಲ್ಲಿ ಕಂಠೀರವ ಸ್ಟುಡಿಯೋ ಇದೆ, ಅಲ್ಲಿ ನೋಡಿ ಗೇಟ್ ಆಗ್ತಾ ಇರಲ್ಲ ಅದೇನೆ. ಸೊ ಅಲ್ಲಿಗೂ ಕೂಡ ಕರ್ಕೊಂಡು ಹೋಗ್ತೀನಿ.
ಸೊ ಅಲ್ಲಿ ಯಾವ ಥರ ಇದೆ ಅಂತ ನಿಮ್ಗೆ ಅಲ್ಲೂ ತೋರಿಸ್ತೀನಿ. ಅದು ಬಂದು ನಿಮಗೆ ಡಾಕ್ಟರ್ ಅಂಬರೀಷ್ ಅವರ ಸಮಾಧಿ. ಸೊ ಅವ್ರ ಬಗ್ಗೆನೂ ಕೂಡ ಒಳ್ಳೆ ಇನ್ಫಾರ್ಮೇಷನ್ ಕೊಡ್ತೀನಿ. ರಾ ಸುಬ್ಬರಾಯರವರು ಸಾಹಿತಿಗಳು ಹಾಗೂ ಕಾದಂಬರಿಗಾರರು. ಸೊ ಇವರು ಹೇಳೋ ಪ್ರಕಾರ ರಾಜ್ಕುಮಾರ್ ಅವರು ನಾನು ಕನ್ನಡದಲ್ಲಿ ಚಿತ್ರ ಮಾಡ್ತೀನಿ ಅಂತ ಹೇಳಿಲ್ಲ, ಅಂದಿದ್ರೆ ಮಾತ್ರ ಇವತ್ತು ನಮ್ಮ ಚಿತ್ರರಂಗ ತುಂಬ ತಡಮರದಲ್ಲಿರ್ತಿತ್ತು, ತುಂಬ ಕಷ್ಟ ಆಗ್ತಾಯಿತ್ತು ಅಂತ ಹೇಳಿದ್ದಾರೆ. ಸೊ ಪರ್ಸ್ನಲಿ ಡಾಕ್ಟರ್ ರಾಜ್ಕುಮಾರ್ ಅವರು ನನಗೆ ಏನಕ್ಕೆ ತುಂಬ ಇಷ್ಟ ಆಗ್ತದೆ ಅಂದರೆ, ಸೊ ಜಾನ್ವರಿ 20, 1982 ಗೋಕಾಕ್ ಚಳುವಳಿ ನಡೀತಾ ಇರುತ್ತೆ. ಏನಕ್ಕೆ ನಡೀತಾ ಇರುತ್ತೆ ಆ ಚಳುವಳಿ ಅಂತಂದರೆ ಹಿಂದಿ ಹೇರಿಕೆ ಜಾಸ್ತಿ ಆಗೋಗುತ್ತೆ ಆ ಟೈಮಲ್ಲಿ. ಸೊ ಕನ್ನಡ ಮಾಧ್ಯಮ ಅನ್ನೋದೇ ಇರ್ತಾ ಇರಲಿಲ್ಲ. ಸೊ ಇವತ್ತು ನೀವು ಕನ್ನಡದ ಮಾತಾಡೋಕ್ಕೆ ಕೂಡ ಆಗ್ತಾ ಇರಲಿಲ್ಲ. ಸೊ ಅವರು ಊರು ಸುತ್ತಿ ಇಡೀ ಕರ್ನಾಟಕನ ಸುತ್ತಿ ನಮ್ಮ ಕನ್ನಡ ಭಾಷೆ ಉಳಿಯೋಕ್ಕೆ ಅವರ ಒಂದು ಸಾಧನೆ ನಮಗೆ ತುಂಬ ಇಷ್ಟ ಆಗಿದ್ದು. ಸೊ ಅವರಿಂದಾಗಿ ಚಳುವಳಿ ಕೂಡ ಯಶಸ್ವಿ ಆಯಿತು. ಸೊ ಹಂಗಾಗಿ ಡಾಕ್ಟರ್ ರಾಜ್ಕುಮಾರ್ ಕಂಡ್ರೆ ನನಗೆ ತುಂಬ ಇಷ್ಟ. ನಾವೀಗ ಹೊರಗಡೆ ಹೋಗ್ತಾ ಇದ್ದೀವಿ. ಸೊ ವಿಡಿಯೋ ಯಾವ ಥರ ಬಂದಿದೆ ಅಂತ ಒಂದು ಕಮೆಂಟ್ ಮಾಡಿ ತಿಳಿಸಿ. ಸೊ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯಲೇಬೇಡಿ. ಬನ್ನಿ, ಇದು ಹೊರಗಡೆಯಿಂದ ಯಾವ ಥರ ಕಾಣಿಸುತ್ತೆ ಅಂತ ಒಂದ್ಸಲಿ ತೋರಿಸ್ತೀನಿ. ಸೊ ಡಾಕ್ಟರ್ ರಾಜ್ಕುಮಾರ್ ಸ್ಮಾರಕ. ಸೊ ನೋಡಿ ಈ ಥರ ಕಾಣಿಸುತ್ತೆ ಹೊರಗಡೆಯಿಂದ. ಇದು ಏನು ಟೈಮ್ಗೆ ಓಪನ್ ಆಗುತ್ತೆ ಬೋರ್ಡ್ ಕೂಡ ಹಾಕಿದ್ದಾರೆ. ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಓಪನ್ ಇರುತ್ತೆ. ಇಲ್ಲಿ ಬಂದು ವಿಸಿಟ್ ಮಾಡೋರು ದಯವಿಟ್ಟು ಈ ಟೈಮಲ್ಲಿ ಮಾತ್ರನೇ ಬನ್ನಿ, ಬೇರೆ ಟೈಮಲ್ಲಿ ಬಂದು ಹೊರಗಡೆ ಅಲೋ ಮಾಡಲ್ಲ. ಒಂದ್ಸಲಿ ಹೊರಗಡೆ ನೋಡ್ಕೊಂಬಿಡಿ ಯಾವ ಥರ ಇದೆ ಅಂತ. ಯಾಕೆ ಅಂತಂದರೆ ಪಕ್ಕದಲ್ಲಿ ಕಂಠೀರವ ಸ್ಟುಡಿಯೋ ಇದೆ. ಸೊ ಅಲ್ಲಿ ಕರ್ಕೊಂಡು ಹೋಗ್ತೀನಿ, ಅಲ್ಲೂ ಕೂಡ ಯಾವ ಥರ ಇದೆ ಅಂತ ತೋರಿಸ್ತೀನಿ. ಅಂಬರೀಷ್ ಅವ್ರ ಬಗ್ಗೆ ಒಳ್ಳೆ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಬನ್ನಿ ಮುಂದೆ ಹೋಗೋಣ. ಸೊ ಕಂಠೀರವ ಸ್ಟುಡಿಯೋ ಬಗ್ಗೆ ನಿಮಗೆ ತೋರಿಸ್ತಾ ಹೋಗ್ತೀನಿ. ಇನ್ನೂ ಯಾರಾದ್ರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಒಂದು ಸಬ್ಸ್ಕ್ರೈಬ್ ಮಾಡಿ, ಒಂದು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸೊ ಫ್ಯೂಚರ್ ಹಾಕೊಂಡು ಎಲ್ಲ ವೀಡಿಯೋಗಳು ನಿಮಗೆ ಬರುತ್ತೆ. ಸೊ ಹಾಗೆ ಕನ್ನಡದನ್ನು ಬೆಳೆಸಿ ಅಂತ ಹೇಳ್ತಾ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಏನೇನು ಸಿಗುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡಿ, ಸೊ ಇವೆಲ್ಲ ಬಂದು ಮೊಬೈಲ್ ಕೇಸ್ ಹಿಂದೆಗಡೆ. ಸೊ ನಿಮ್ಗೆ ಯಾವ ಹೀರೋ ಇಷ್ಟನೋ ಆ ಹೀರೋದು ಫೋಟೋನ ನಿಮ್ಮ ಮೊಬೈಲ್ ಕೇಸ್ ಹಿಂದೆಗಡೆ ಹಾಕ್ಸ್ಕೊಬೋದು. ಸೊ ಈಗ ನಾವು ಬಂದಿರೋದು ಈಗ ಕಂಠೀರವ ಸ್ಟುಡಿಯೋದಲ್ಲಿ. ಇದು ಎಂಟ್ರೆನ್ಸ್. ಸೊ ಹೊರಗಡೆ ಚಿಕ್ಕ ಗೇಟ್ ಬಿಟ್ಟಿದ್ದಾರೆ, ಚಿಕ್ಕ ಗೇಟ್ ಹೊರಗಡೆ ಹೋಗ್ಬೋದು. ನೋಡಿ ನೀವು ಬೋರ್ಡ್ ಯಾವ ಥರ ಇದೆ ಅಂತ ತೋರಿಸ್ತೀನಿ. ಸೊ ಮೇನ್ ರೋಡ್ ಬಂದರೆ ನಿಮ್ಗೆ ಈ ಬೋರ್ಡ್ ಕೂಡ ಕಾಣಿಸುತ್ತೆ, ಅಂದರೆ ಈ ವಾಚ್ ಕಟ್ಟಿರಲ್ಲ ಇದು ಕೂಡ ಕಾಣಿಸುತ್ತೆ. ನೋಡಿ ಇನ್ನೊಂದು ಸ್ವಲ್ಪ ಕ್ಲಿಯರಾಗಿ ತೋರಿಸ್ತೀನಿ ಯಾವ ಥರ ಕಾಣಿಸ್ತಾ ಅಂತ ನೋಡಿ. ಶ್ರೀ ಕಂಠೀರವ ಸ್ಟುಡಿಯೋಸ್ ನಿಯಮಿತ. ಸೊ ನೋಡಿದ್ರಲ್ಲ ಯಾವ ಥರ ಕಾಣಿಸ್ತಾ ಇದೆ ಅಂತ. ಸೊ ಬನ್ನಿ ಈಗ ಒಳಗಡೆ ಹೋಗೋಣ. ಇನ್ನು ಡಾಕ್ಟರ್ ಅಂಬರೀಷ್ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ, ಸೊ ಅವರೇನು ಕಡಿಮೆ ಏನಿಲ್ಲ, ಅಸಾಮಾನ್ಯರು ನಮ್ಮ ಅಂಬರೀಷರು. ಸೊ ಅವ್ರ ಹುಟ್ಟ ಹೆಸರು ಬಂದು ಮಳವಳ್ಳಿ ಉಚ್ಚೇಗೌಡ ಅಮರನಾಥ್ ಅಂತ. ಅವ್ರ ಹುಟ್ಟಿದ್ದು ಬಂದು 29 ಮೇ 1952 ಅವ್ರ ಜನನ. ಸೊ ಅವಾಗಿನ್ನೂ ಕರ್ನಾಟಕನೇ ಹುಟ್ಟಿರಲಿಲ್ಲ, ಮೈಸೂರು ರಾಜ್ಯ ಅಂತ ಕರಿತಾಯಿದ್ರು. ಜಯಚಾಮರಾಜ ಒಡೆಯರ್ ನಮ್ಮೆಲ್ಲ ಆಳ್ತಾಯಿದ್ರು, ಅವಾಗಿನ್ನೂ ಮೈಸೂರು ರಾಜ್ಯ ಅಂತ ಕರಿತಾಯಿದ್ರು. ಸೊ ನಮ್ಮ ಮೈಸೂರು ರಾಜ್ಯ ಯಾವಾಗ ಕರ್ನಾಟಕ ಆಯಿತು ಅಂತ ಯಾರಿಗಾರು ಗೊತ್ತಿದ್ರೆ ಒಂದು ಕಮೆಂಟ್ ಮಾಡಿ ಹೇಳಿ ನೋಡೋಣ ಯಾರ್ಯಾರಿಗೆ ಎಷ್ಟು ಗೊತ್ತಿದೆ ಅಂತ. ಸೊ ಬನ್ನಿ. ಸೊ ಮಂಡ್ಯ ಜಿಲ್ಲೆಯ ದೊಡ್ಡಲ್ಸನಕೆರೆ ಇವರು ಹುಟ್ಟೂರು. ತಂದೆ ಉಚ್ಚೇಗೌಡ, ತಾಯಿ ಪದ್ಮಮ್ಮ. ಸೊ ಇವ್ರ ತಂದೆಗೆ ಟೋಟಲ್ 7 ಜನ ಮಕ್ಕಳು, ಅವರಲ್ಲಿ ಇವರೇ 6ನೇವರು. ಅಷ್ಟು ಜನರಲ್ಲಿ ಅಂಬರೀಷ್ ಅವರೇ ಎಲ್ಲರ ಮುದ್ದಿನ ಮಗ. ಅವ್ರ ತಾತ ಬಂದು ಸಂಗೀತ ಕ್ಷೇತ್ರದ ದಂತಕಥೆಯಾದ ಪಿಟೀಲು ಚೌಡಯ್ಯ ಅಂತ ಇವ್ರ ತಾತನವರು. ಇವರು ಓದಿದ್ದು ಗೌರ್ಮೆಂಟ್ ಸ್ಕೂಲಲ್ಲಿ, ಶಾರದಾ ವಿಲಾಸ ಹೈಸ್ಕೂಲ್. ಅದಾದಮೇಲೆ ಇವರು ವಿಜಯ ಕಾಲೇಜಲ್ಲಿ ಇವರ ಪದವಿನ ಮುಗಿಸ್ತಾರೆ. ಹಾಗೆ ನಮ್ಮ ಕರ್ನಾಟಕದ ತ್ರಿಮೂರ್ತಿಗಳಲ್ಲಿ ಇವರು ಕೂಡ ಒಬ್ಬರಾಗಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರ ತಂದೆ ಬಂದು ಮೊದಲೇ ರಂಗಭೂಮಿಯ ಕಲಾವಿದರಾಗಿದ್ದರಿಂದ ಸೊ ಅವರಿಗೆ ಕಲೆ ಅಂದರೆ ಸಿನಿಮಾ ತಾನಾಗೆ ಆಯಿತು. ಆದರೆ ಅಂಬರೀಷ್ ಅವ್ರಿಗೂ ಕಂಪೇರ್ ಮಾಡಿದ್ರೆ ಸೊ ಅಂಬರೀಷ್ ಅವ್ರದ್ದು ಮತ್ತು ಈ ಸಿನಿಮಾಗೂ ನಂಟೇ ಇಲ್ಲ. ಆದರೂ ಅವ್ರ ಸಿನಿಮಾಗೆ ಬಂದರು. ಅದು ಹೇಗೆ ಅಂದರೆ ಅದಕ್ಕೊಂದು ದೊಡ್ಡ ಸ್ಟೋರಿ ಇದೆ. 1972 ನಾಗರ ಹಾವು ಸಿನಿಮಾ ಮಾಡುವಾಗ ಪುಟ್ಟಣ ಕಣ್ಗಾಲರು ಹೊಸ ಮುಖಗಳನ್ನ ಹುಡುಕ್ತಾ ಇರ್ತಾರೆ. ಆಗ ಅಂಬರೀಷ್ ಆಪ್ತರಾದ ಸಂಗ್ರಾಮ್ ಸಿಂಗ್ ಅನ್ನೋರು ಇವ್ರನ್ನ ಆಡಿಷನ್ಗೆ ಕರೀತಾರೆ. ಸೊ ಆದರೆ ಅಂಬರೀಷ್ ಅವರು ಬರಲ್ಲ, ಹೋಗಿ ಎಲ್ಲೋ ಓದ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ಆದರೂ ಇವ್ರನ್ನ ಹುಡುಕಿ ಕರ್ಕೊಂಡೋಗಿ ಆಡಿಷನ್ ಮಾಡಿಸ್ತಾರೆ. ಈ ಮೂವಿಯಲ್ಲಿ ಅಂಬರೀಷ್ಗೆ ಸಿಕ್ಕಿದ್ದು ತುಂಬ ಚಿಕ್ಕ ಡೈಲಾಗು. ಆ ಡೈಲಾಗಿಂದ ಎಷ್ಟು ಫೇಮಸ್ ಆಗೋದು ಅಂತಂದರೆ ಅವರು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲೇ ಫಸ್ಟ್ ಟೈಮ್ ಒಬ್ಬ ವಿಲನ್ಗೆ ಅಷ್ಟು ಚಪ್ಪಾಳೆ ಅಷ್ಟು ಕ್ರೇಜ್ ಉಟ್ಕೊಂಡಿದ್ದು ಅಂದರೆ ಅದೇ ಫಸ್ಟ್ ಟೈಮ್ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ. ಒಂದ್ಸರಿ ಆ ಡೈಲಾಗ್ ನೋಡ್ಕೊಂಡು ಬಂದ್ಬಿಡೋಣ ಬನ್ನಿ. ರಾಣಿ ಕಬ್ ಆಯಗಿತ್ತು ಬಲ್ ಬಲ್ ಮಾತಾಡಕ್ಕಿಲ್ವಾ? ಹೋಗು ಹೆಂಗಿದ್ರು ಸಾಯಂಕಾಲ ಎತ್ತಾಗಣ ಬರ್ತೀಯಲ್ಲ. ಈ ಚಲಿಲ ಬಲ ಬೀಸ್ತ ಅಂದ್ರೆ ಸಿಕ್ಕಿರೋ ಅಕ್ಕಿನೇ ಇಲ್ಲ ಕಣಮ್ಮ. ಈ ಸಿನಿಮಾದಿಂದ ಪುಟ್ಟಣ ಕಣ್ಗಾಲರು ನಮ್ಮ ಕನ್ನಡ ಇಂಡಸ್ಟ್ರಿಗೆ 2 ಮಾಣಿಕ್ಯಗಳನ್ನ ಕೊಟ್ಟಿದ್ದಾರೆ. ಒಂದು ನಮ್ಮ ಅಂಬರೀಷ್ನವರು, ಇನ್ನೊಂದು ನಮ್ಮ ವಿಷ್ಣುವರ್ಧನ್ ರವರು. ಅಂಬರೀಷ್ ಅವರ ಈ ಡೈಲಾಗ್ ಎಷ್ಟು ಫೇಮಸ್ ಆಗಿದೆ ಅಂದರೆ
ಈಗಲೂ ಕೂಡ ತುಂಬ ಟ್ರೆಂಡಿಂಗಲ್ಲಿದೆ ಈ ಡೈಲಾಗು. ನಾಗರ ಹಾವು ಎಷ್ಟು ಫೇಮಸ್ ಆಗಿತ್ತು ಅಂತಂದರೆ, ಸೊ ಅದೇ ಮೂವಿನ 4 ಭಾಷೆಯಲ್ಲಿ ರಿಮೇಕ್ ಮಾಡ್ತಾರೆ. ಸೊ ಅದರಲ್ಲೂ ಕೂಡ ಹಿಂದಿಯಲ್ಲಿ ನಮ್ಮ ಅಂಬರೀಷ್ ಅವರು ಆ್ಯಕ್ಟ್ ಮಾಡ್ತಾರೆ. ಇದೇ ಜಲೀನ್ ಪಾತ್ರಕ್ಕೆ ಅವ್ರನ್ನ ಹಾಕೊಂತಾರೆ. ನಾಗರ ಹಾವು ಸಿನಿಮಾಗಿಂತ ಮುಂಚೆ ಇನ್ನೂ ಒಂದು ಮೂವಿಯಲ್ಲಿ ಅವರು ಆ್ಯಕ್ಟ್ ಮಾಡಿದರು. ಬಟ್ ಅದು ರಿಲೀಸ್ ಆಗಿದ್ದು ನಾಗರ ಹಾವು ಫಿಲಮ್ ರಿಲೀಸ್ ಆದಮೇಲೆ ಅದರಲ್ಲಿ ಖಳನಾಯಕ ಹಾಗೂ ಪೊಲೀಸ್ ಪಾತ್ರ ಎರಡೂ ಒಬ್ಬರೇ ನಿರ್ವಹಿಸಿದ್ರು. ಇನ್ನು ಈ ಪುತ್ಥಳಿ ಬಗ್ಗೆ ಹೇಳಬೇಕು ಅಂತಂದರೆ ಅವ್ರ ಸಮಾಧಿ ಎದುರುಗಡೆನೇ ಇದೆ. ಸೊ ಈ ಪುತ್ಥಳಿ ಬಂದು 3 ಟನ್ ತೂಕ ಇದೆ ಮತ್ತು ಕಂಪ್ಲೀಟ್ ತಾಮ್ರದಲ್ಲಿ ಮಾಡಲಾಗಿದೆ. ಅಂಬರೀಷ್ ಪುತ್ಥಳಿ 16 ಅಡಿ ಎತ್ತರ ಇದ್ದು ಇದಕ್ಕೆ ಹಾಕಿರೋ ಪಾಯ ಕೂಡ 16 ಅಡಿನೇ ಇದೆ. ಟೋಟಲ್ 32 ಅಡಿ. ಮತ್ತು ಇದನ್ನ ಅನಾವರಣ ಮಾಡಿದ್ದು ಮಾರ್ಚ್ 26, 2023 ಬೆಳಿಗ್ಗೆ. ಇನ್ನು ಅವರ ಸಮಾಧಿ ನೋಡುವುದಕ್ಕೆ ಪಿರಮಿಡ್ ಆಕೃತಿಯಲ್ಲಿದೆ. ಆದರೆ ಅಲ್ಲಿನ ಕೆಲಸಗಾರರನ್ನು ಕೇಳಿದಾಗ ಅವರು ಹೇಳಿದ್ದೇನೆಂದರೆ, ಇದು ಪಿರಮಿಡ್ ಅಲ್ಲ, ಬದಲಿಗೆ 2 ಕೈ ಜೋಡಿಸಿ ನಮಸ್ಕಾರ ಮಾಡುವ ರೀತಿ ಈ ಸ್ಮಾರಕ ನಿರ್ಮಿಸಲಾಗಿದೆ ಅಂತ ಹೇಳ್ತಾರೆ. ಇನ್ನು ಈ ಜಾಗದಲ್ಲಿ ಇದೆಲ್ಲ ಮಾಡೋಕ್ಕಿಂತ ಮುಂಚೆ ಈ ಜಾಗ ಯಾವ ಥರ ಇತ್ತು ಅಂತ ಒಂದು ಸ್ವಲ್ಪ ತೋರಿಸ್ತೀನಿ ನೋಡಿ. ಇದು ಸ್ಟ್ಯಾಚ್ಯೂ ಅವಾಗ ಯಾವ ಥರ ಕಟ್ತಾ ಇದ್ರು ಅಂತ. ಇದನ್ನು ಕಟ್ಟೋಕ್ಕಿಂತ ಮುಂಚೆ ಇದೆಲ್ಲ ಶೂಟಿಂಗ್ ಪ್ಲೇಸ್ ಆಗಿತ್ತಿದು. ಇದೆಲ್ಲ ಬಂದು ಶೂಟಿಂಗ್ ನಡೆಸ್ತಾ ಇದ್ರು. ಸೊ ಅವ್ರ ಫೋಟೋ ಇಟ್ಟಿದ್ದಾರೆ. ಆ ಫೋಟೋ ಎದುರುಗಡೆ ಅವ್ರ ಸಮಾಧಿ ಕೂಡ ಮಾಡಿದ್ದಾರೆ ನೋಡಿ. ಇದು ಅವ್ರ ಸಮಾಧಿ. 1973ಯಲ್ಲಿ ನಾಗರ ಹಾವು ಸಿನಿಮಾದಿಂದ ಶುರುವಾದ ಅವರ ಸಿನಿಮಾ ಜರ್ನಿ ಮಸಣದ ಹೂವು, ಹೃದಯ ಹಾಡಿತು, ಮೌನರಾಗ, ರಂಗನಾಯಕಿ ಹೀಗೆ ಜನಪ್ರಿಯ ತಂದುಕೊಟ್ಟವು. 1982ಅಲ್ಲಿ ಗಾನಂ ಅಂತ ಒಂದು ಚಿತ್ರ ಬರುತ್ತೆ ಮಲಯಾಳಂನಲ್ಲಿ. ಇದು ನಟಿಸ್ತವರು ನಮ್ಮ ಅಂಬರೀಷ್ ಅವರು. ಸೊ ಆ ಚಿತ್ರದ ಒಂದೇ ಒಂದು ಸಣ್ಣ ತುಣುಕು ಇದೆ, ನೋಡೋಣ ಬನ್ನಿ. ഓഹോ, എനിക്ക് ഗർവമല്ലേ? അതായത് ഷൺമുഖപ്രിയ എന്ന് ധരിച്ച് ഞാൻ ഭൈരവി പാടിയെന്ന്. ഞാൻ അങ്ങനൊന്നും ധരിച്ചില്ല. അന്ന് നിറകുടമല്ലേ? 4-5 സ്ത്രീകൾ കാണാൻ വന്ന് നിൽക്കുന്നു. ഞാനിതാ വന്നു. എന്റെ സ്വഭാവമാണ് അവൾക്കും. സത്യം ആരിടത്തും തുറന്നടിക്കും. എന്താ അറിയാ, കൊടുക്ക വേണ്ടിയ സമയത്തില് രുക്മിണി ഭാഗവതർക്ക് നല്ല കൊടുത്തിട്ടെ. എന്താ ഇനിയും അരവിന്ദാക്ഷന് മനസ്സിലായില്ലേ? ಇದೊಂದು ಇಂಡಿಯನ್ ಕ್ಲಾಸಿಕಲ್ ಸಿನಿಮಾವಾಗಿದ್ದು ವಿಮರ್ಶಾತ್ಮಕ ಚಿತ್ರವಾಗಿ ಮೆಚ್ಚುಗೆ ಪಡೆಯುತ್ತೆ. ಈ ಚಿತ್ರ ಇವರಿಗೆ ಹೇಗೆ ಸಿಗುತ್ತೆ ಅಂತಂದರೆ, ಕೇರಳದ ಶ್ರೀ ಕುಮಾರನ್ ತಂಪಿ ಅವರು ರಂಗನಾಯಕಿ ಚಿತ್ರದಲ್ಲಿ ಅಂಬರೀಷ್ ಅವರ ಪಾತ್ರ ನೋಡಿ ತುಂಬ ಇಷ್ಟ ಆಗುತ್ತೆ ಅವ್ರಿಗೆ. ಆಮೇಲೆ ಅವರು ಈ ಚಿತ್ರಕ್ಕೆ ಹಾಕಂತಾರೆ. ಈ ಚಿತ್ರದ ಜನಪ್ರಿಯ ಮನವಿ ಮತ್ತು ಸೌಂದರ್ಯದ ಮೌಲ್ಯದೊಂದಿಗೆ ಅತ್ಯುತ್ತಮ ಚಲನಚಿತ್ರಕ್ಕಾಗಿ ಕೇರಳ ರಾಜ್ಯದ ಚಲನಚಿತ್ರ ಪ್ರಶಸ್ತಿಯನ್ನು ಕೂಡ ಈ ಚಿತ್ರ ಗೆದ್ದುಕೊಳ್ಳುತ್ತೆ. ಈ ಸಮಯದಲ್ಲಿ 1982ಅಲ್ಲಿ ಬಿಡುಗಡೆಯಾದ ಅಂತ ಚಿತ್ರಕ್ಕೆ ಅತ್ಯುತ್ತಮ ನಟ ಎಂದು ಕರ್ನಾಟಕ ರಾಜ್ಯ ಪ್ರಶಸ್ತಿ ಸಿಗುತ್ತೆ. ಈ ಚಿತ್ರದಲ್ಲಿ ಇನ್ಸ್ಪೆಕ್ಟರ್ ಸುಶೀಲ್ ಕುಮಾರ್ ಪಾತ್ರ ಇವರಿಗೆ ರೆಬಲ್ ಸ್ಟಾರ್ ಎಂಬ ಹೆಸರು ತಂದುಕೊಡುತ್ತೆ. ಸೊ ಈ ಮೂವಿದು ಒಂದೇ ಒಂದು ಸಣ್ಣ ತುಣುಕು ನೋಡ್ಕೊಂಡ್ ಬಂದ್ಬಿಡಂಗ್ ಬನ್ನಿ. ಗಂಡದೇ ಇರೋದಾದ್ರೆ ಹೇಳು, ಈ ಪುಂಡದ ಪರೀಕ್ಷೆ ಎಲ್ಲಡಿಬೇಕು ಅಂತ. ಒಪ್ಪದೆ ಪೊಲೀಸ್ ಮಗನೇ, ನೀನು ಗಂಡಾಗಿದ್ರೆ ನಿಮ್ಮಪ್ಪನ ಮಗನಾಗಿದ್ರೆ ಬೇರೆಲ್ಲೂ ಬೇಡ, ಹಲ್ಕಟ್ಲಾಲನ್ ಕ್ಲಬ್ಗೆ ಹೋಗಿ ನಿಂತ್ಕೋ, ನಾನು ಕನ್ವರ್ ಅಂತ. ಕುತ್ತೆ ಕನ್ವರ್ ಲಾಲ್ ಬೋಲೋ. ಈ ಮೂವಿ ಟಿಕೆಟ್ಗಳನ್ನ ಆ ಕಾಲದಲ್ಲಿ ಬ್ಲಾಕಲ್ಲಿ ಸೇಲ್ ಮಾಡಿ ತುಂಬ ಜನ ಲೈಫಲ್ಲಿ ಸೆಟ್ಲ್ ಆಗಿದ್ದಾರೆ. ಆ ಕಾಲದಲ್ಲೇ 400 ರೂಪಾಯಿಗೆ ಈ ಮೂವಿ ಟಿಕೆಟ್ನ ಸೇಲ್ ಮಾಡ್ತಾ ಇದ್ರು. ಯೋಚನೆ ಮಾಡಿ. ನಾವೀಗ ಅಂಬಿ ಅವರ ಸಮಾಧಿ ಹತ್ರ ಬಂದಿದ್ದೀವಿ. ಸೊ ದಯವಿಟ್ಟು ಎಲ್ಲ ಚಪ್ಪಲಿಗಳ್ನ ಅಲ್ಲೇ ಬಿಟ್ಟು ಮೇಲೆ ಬನ್ನಿ, ಯಾಕಂದರೆ ಇದು ಕೂಡ ದೇವಾಲಯ ಇದ್ದಂತೆ. ಸೊ ದೇವಾಲಯದ ಹತ್ರ ಯಾರಾದರೂ ಚಪ್ಪಲಿಗಳು ಹಾಕೊಂಬರ್ತಾರಾ? ಸೊ ಬನ್ನಿ. ಸೊ ಇಲ್ಲಿ ಅಂಬಿ ಅವ್ರದ್ದು ಸಮಾಧಿ ಯಾವ ಥರ ಇದೆ ಅಂತ ತೋರಿಸ್ತೀನಿ. ಇದನ್ನು ಪಿರಮಿಡ್ ರೀತಿಯಲ್ಲಿ ಕಟ್ಟಿದ್ದಾರೆ. ಅದು ಕೆಳಗಡೆನೇ ಇದು ಸಮಾಧಿ ಇವ್ರದ್ದು ಇರೋದು. ಸೊ ನಿಮ್ಮ ದೂರದ ನೋಡಿದ್ರೆ ಇದು ಗೊತ್ತಾಗುತ್ತೆ ನಿಮ್ಗೆ ಯಾವ ಥರ ಕಾಣಿಸುತ್ತೆ ಅಂತ. ಸೊ ಅವಾಗ ನಿಮ್ಗೆ ಹೇಳಿದ್ದೀನಿ ಇದ್ರ ಬಗ್ಗೆ. ಸೊ 2 ಕೈ ಜೋಡಿಸಿ ನಮಸ್ಕಾರ ಮಾಡುವ ರೀತಿ ಇದನ್ನು ಕಟ್ಟಿದ್ದಾರೆ. ಮತ್ತು ಇಲ್ಲೆಲ್ಲ ನೈಟ್ ಹೊತ್ತು ಬಂದರೆ ಇದೆಲ್ಲ ನಿಮಗೆ ಇದಾಕಿರ್ತಾರೆ, ಲೈಟಿಂಗ್ಸ್ ಹಾಕಿರ್ತಾರೆ. ಸೊ ಅದನ್ನೆಲ್ಲ ನೋಡೋಕೆ ತುಂಬ ಚೆನ್ನಾಗಿದೆ. ನೈಟ್ ಅಂದರೆ ನೈಟ್ ಹೊತ್ತು ಅಲೋ ಇರಲ್ಲ. ಒಂದು 5:30, 6 o'clock ಆ ಟೈಮಲ್ಲಿ ಇದನ್ನ ಹಾಕಿರ್ತಾರೆ ಲೈಟಿಂಗ್ಸ್. ಸೊ ಅವಾಗೆಲ್ಲ ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದೆಲ್ಲ ಈವ್ನಿಂಗ್ ಟೈಮಲ್ಲಿ ಬಂದು ನೋಡೋಕೆ ಚೆನ್ನಾಗಿರುತ್ತೆ. ಸೊ ಅವಾಗ ಅಂಥ ಗಂಟೆ ನಿಮಗೆ ಸ್ಟಾಪ್ ಮಾಡಿದೆ ಅಲ್ವಾ? ಸೊ ಬನ್ನಿ ಈಗ ಮುಂದಕ್ಕೆ ಕಂಟಿನ್ಯೂ ಮಾಡೋಣ. ಪುಟ್ಟಣ್ಣ ಕಣಗಾಲ್ ಅವ್ರಿಗೆ ಅಂಬರೀಷ್ ಅವ್ರನ್ನ ಕಂಡ್ರೆ ಎಷ್ಟು ಇಷ್ಟ ಅಂತಂದರೆ, ಅವ್ರಿಗೋಸ್ಕರ ಮಸಣದ ಹೂವಿನಲ್ಲಿ ಒಂದು ಸಾಂಗ್ ರೆಡಿ ಮಾಡಿಕೊಡ್ತಾರೆ. ಅದು ಯಾವ ಸಾಂಗ್ ಅಂತೀರಾ ನೋಡೋಣ ಬನ್ನಿ.1984ರಲ್ಲಿ ಆಹುತಿ ಚಿತ್ರದ ಸೆಟ್ನಲ್ಲಿ ಸುಮಲತಾ ಅವ್ರನ್ನ ನೋಡ್ತಾರೆ. ಅವ್ರ ಜೊತೆ ಸ್ನೇಹ ಕೂಡ ಬೆಳೆಸ್ತಾರೆ. 1987ನಲ್ಲಿ ನ್ಯೂ ಡೆಲ್ಲಿ ಅಂತ ಇನ್ನೊಂದು ಮೂವಿಗೆ ಸೆಟ್ಟಲ್ಲಿ ಅವ್ರ ಜೊತೆ ಕೆಲಸ ಮಾಡಬೇಕಾದ್ರೆ ಮದುವೆ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ಇಬ್ರಿಗೂ ಒಪ್ಪಿಗೆ ಆಗುತ್ತೆ. 2 ವರ್ಷ ಆದಮೇಲೆ ಅವರಿಬ್ಬರು ಕೂಡ ಮದುವೆ ಕೂಡ ಆಗ್ತಾರೆ. 8 ಡಿಸೆಂಬರ್ 1991ನಲ್ಲಿ
ಇವರಿಬ್ಬರು ಮದುವೆ ಕೂಡ ಆಗುತ್ತೆ. ಇವರಿಗೆ ಅಭಿಷೇಕ್ ಗೌಡ ಅಂತ ಒಬ್ಬ ಏಕೈಕ ಮಗ ಕೂಡ ಇದ್ದಾರೆ. ಹಾಗೆ ಇವರಿಗೆ ಸಿಕ್ಕಂಥ ಪ್ರಶಸ್ತಿಗಳು ಏನು ಕಡಿಮೆ ಇಲ್ಲ. 1975 ದೇವರ ಕಣ್ಣು ಚಿತ್ರಕ್ಕೆ ಶ್ರೇಷ್ಠ ಖಳನಾಯಕ ಪ್ರಶಸ್ತಿ ಅಂದರೆ ಲಾವಣ್ಯ ಅವಾರ್ಡ್ ಕೂಡ ಸಿಗುತ್ತೆ. 1982 ಅಲ್ಲಿ ಅಂಥ ಚಿತ್ರಕ್ಕೆ ಅತ್ಯುತ್ತಮ ನಟ ಎಂದು ಕರ್ನಾಟಕ ರಾಜ್ಯ ಪ್ರಶಸ್ತಿ ಸಿಗುತ್ತೆ. ಇದೇ ಟೈಮಲ್ಲಿ ಗಾನಂ ಚಿತ್ರದಲ್ಲಿ ಅವ್ರು ನಟಿಸಿರ್ತಾರೆ ಕೇರಳದಲ್ಲಿ, ಆ ಮಲಯಾಳಮಲ್ಲಿ, ಅದಕ್ಕೂ ಕೂಡ ಇವರಿಗೆ ಕೇರಳ ರಾಜ್ಯ ಪ್ರಶಸ್ತಿ ಕೂಡ ಸಿಗುತ್ತೆ. 1985-86 ಅಲ್ಲಿ ಮಸಣದ ಹೂ ಎಂಬ ಚಿತ್ರದಲ್ಲಿ ಅತ್ಯುತ್ತಮ ಪೋಷಕ ನಟ ಪ್ರಶಸ್ತಿ ಕೂಡ ಇವರಿಗೆ ಸಿಗುತ್ತೆ. ರಾಜೇಂದ್ರ ಬಾಬುರವರ ನಿರ್ದೇಶನದ ಒಲವಿನ ಉಡುಗೊರೆ ಚಿತ್ರಕ್ಕೆ ಫಿಲ್ಮ್ವೇರ್ ಅತ್ಯುತ್ತಮ ನಟ ಪ್ರಶಸ್ತಿ ಕೂಡ ಸಿಗುತ್ತೆ. ಮತ್ತು ಆಂಧ್ರ ಪ್ರದೇಶದಿಂದ NTR ಪ್ರಶಸ್ತಿ ಕೂಡ ಸಿಗುತ್ತೆ. ಮತ್ತು 2011 ಕರ್ನಾಟಕ ರಾಜ್ಯ ಸರ್ಕಾರದ ಡಾಕ್ಟರ್ ವಿಷ್ಣುವರ್ಧನ್ ಪ್ರಶಸ್ತಿ ಕೂಡ ಇವರಿಗೆ ಸಿಗುತ್ತೆ. ಆಂಧ್ರ ಸರ್ಕಾರದ ಪ್ರತಿಷ್ಠಿತ ನಂದಿ ಪ್ರಶಸ್ತಿ ಕೂಡ ಇವರಿಗೆ ಸಿಗುತ್ತೆ. ಆಮೇಲೆ ಸೈಮಾ ಪ್ರಶಸ್ತಿ ಕೂಡ ಇವರಿಗೆ ಸಿಗುತ್ತೆ. ಇದಾದ್ಮೇಲೆ 2013 ಕರ್ನಾಟಕ ವಿಶ್ವವಿದ್ಯಾಲಯದ ಧಾರವಾಡದಿಂದ ಡಾಕ್ಟರೇಟ್ ಪ್ರಶಸ್ತಿ ಕೂಡ ಇವರಿಗೆ ಸಿಗುತ್ತೆ. ಅಂದ್ರೆ ಡಾಕ್ಟರೇಟ್ ಪದವಿ ಕೂಡ ಇವರಿಗೆ ಕೊಡ್ತಾರೆ. ನಮ್ಮ ಸ್ಯಾಂಡಲ್ವುಡ್ ಅಲ್ಲಿ ಡಾಕ್ಟರೇಟ್ ಪದವಿ ತಗೊಂಡಿರೋರು 4 ಜನ ನನಗೆ ತಿಳಿದ ಮಟ್ಟಿಗೆ. ಒಂದು ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ಅಂಬರೀಷ್, ಹಾಗೆ ಡಾಕ್ಟರ್ ವಿಷ್ಣುವರ್ಧನ್ ಹಾಗೂ ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್. ಇಲ್ಲಿ ಏನೋ ಮ್ಯೂಸಿಯಂ ತರ ಮಾಡ್ತಾ ಇದ್ದಾರೆ, ಇನ್ನು ಕಟ್ತಾ ಇದ್ದಾರೆ, ಇನ್ನು ಕಂಪ್ಲೀಟ್ ಆಗಿಲ್ಲ. ಅದು ಕಂಪ್ಲೀಟ್ ಆದ್ಮೇಲೆ ಒಂದ್ಸಲಿ ಬರ್ತೀನಿ, ಅವಾಗ ಕೂಡ ನನಗೆ ಅದು ಯಾವ ಥರ ಮಾಡಿದ್ದಾರೆ ಅಂತ ತೋರಿಸ್ತೀನಿ. ಮೇ ಬಿ ಮೇಲೆ ಎಲ್ಲ ಕೂತ್ಕೊಳ್ಳೋ ಥರ ಮಾಡಿದ್ದಾರೆ, ಅದರೊಳಗಡೆ ಮೇ ಬಿ ಮ್ಯೂಸಿಯಂ ಥರ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಇದು ಪೂರ್ತಿ ಫಿನಿಶ್ ಆದರೆ ಗೊತ್ತಾಗುತ್ತೆ ಅದು ಯಾವ ಥರ ಬಂದಿದೆ ಅಂತ. ಬನ್ನಿ ಮುಂದೆ ಹೋಗೋಣ. ಇನ್ನು ಇಷ್ಟೊಂದು ಯಶಸ್ಸು ಕಂಡ ನಮ್ಮ ಅಂಬರೀಷ್ ಅವರು ರಾಜಕೀಯಕ್ಕೆ ಕೂಡ ಎಂಟ್ರಿ ಕೊಡ್ತಾರೆ. ಸೊ ರಾಜ್ಯ ಮಟ್ಟದಲ್ಲಿ MLA ಆಗಿ, ಸಚಿವರಾಗಿ, ಮತ್ತು ರಾಷ್ಟ್ರ ಮಟ್ಟದಲ್ಲಿ MP ಆಗಿ, ಮಿನಿಸ್ಟರ್ ಆಫ್ ಸ್ಟೇಟ್ ಆಗಿ ಕೂಡ ಸೇವೆ ಸಲ್ಲಿಸಿದ್ದಾರೆ. ಇವರು ಮೊದಲು ರಾಜಕೀಯಕ್ಕೆ ಬಂದಿದ್ದು 1994 ಸೊ ಇವರು ಫಸ್ಟು ಸೇರ್ಕೊಂಡಿದ್ದು ಕಾಂಗ್ರೆಸ್ ಸರ್ಕಾರಕ್ಕೆ. ಸೊ ಅಲ್ಲಿ ಇವರಿಗೆ ಟಿಕೆಟ್ ಸಿಗೋಕ್ಕೆ ಕಷ್ಟ ಆಗುತ್ತೆ, ಅಂದರೆ ಲೇಟ್ ಆಗುತ್ತೆ ಕೊಡೋಕ್ಕೂ, ಟಿಕೆಟ್ ಸಿಗಲ್ಲ. ಆವಾಗ ಅವರು ಪಕ್ಷದ ಪರವಾಗಿ ಪ್ರಚಾರ ಕೂಡ ಮಾಡ್ತಾರೆ. 1996 ಸಾರ್ವತ್ರಿಕ ಚುನಾವಣೆಯಲ್ಲಿ ಸ್ಪರ್ಧಿಸಲು ಟಿಕೆಟ್ ನಿರಾಕರಿಸುತ್ತೆ. ಅನಂತರ 2 ವರ್ಷ ಪಕ್ಷ ಬಿಟ್ಟು ಹೊರಗಡೆ ಬರ್ತಾರೆ. ಅದಾದಮೇಲೆ ಜನತಾ ದಳದಲ್ಲಿ ಸೇರಿ 1998 ಮಂಡ್ಯದಿಂದ ಸ್ಪರ್ಧಿಸಿ ಗೆಲ್ಲುತ್ತಾರೆ. 1999 ಮತ್ತೆ ಕಾಂಗ್ರೆಸ್ಗೆ ಸೇರ್ಕೊತಾರೆ. ಅಲ್ಲಿಂದ 2008 ಗಂಟನೂ ಇವರು ಕೆಲಸ ಮಾಡ್ತಾರೆ. ಆದರೆ 2008 ಕಾವೇರಿ ವಿವಾದಕ್ಕೆ ಇವರು ರಾಜೀನಾಮೆ ಕೊಟ್ಟು ಹೊರಗಡೆ ಬರ್ತಾರೆ. ನಾವೀಗ ಕಂಠೀರವ ಸ್ಟೇಡಿಯಂದ 2ನೇ ಗೇಟಿಂದ ಹೊರಗಡೆ ಬರ್ತಾ ಇದೀವಿ. ಸೊ ಇದು ನೋಡಿ ಸೀಲಿಂಗ್ಸ್ ಯಾವ ಥರ ಕಟ್ಟಿದ್ದಾರೆ ಅಂತ ನೋಡಿ, ಚೆನ್ನಾಗಿ ಕಾಣಿಸುತ್ತೆ. ಸ್ಟ್ಯಾಚ್ಯೂ ಇದೆಲ್ಲ, ಸ್ಟ್ಯಾಚ್ಯೂ ಎದುರುಗಡೆನೇ ಇದೆ. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಒಂದು ಸಬ್ಸ್ಕ್ರೈಬ್ ಮಾಡಿ, ಒಂದು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಫ್ಯೂಚರ್ಲ್ಲಿ ಹಾಕೋ ಎಲ್ಲ ವಿಡಿಯೋಗಳು ನಿಮ್ಗೆ ಬರುತ್ತೆ. ಹಾಗೆ ಕನ್ನಡದವ್ರನ್ನ ಬೆಳೆಸಿ. ಬನ್ನಿ ಮುಂದೆ ಹೋಗೋಣ. ಇವ್ರಿಗೆ ಕಾರ್ ಓಡಿಸೋದು ಅಂದರೆ ತುಂಬ ಇಷ್ಟ. ಆಗಿನ ಕಾಲದಲ್ಲೇ ಬ್ಯಾಂಗ್ಳೂರಿಂದ ಮೈಸೂರಿಗೆ 1 hour 30 minutes ರೀಚ್ ಆಗ್ತಾ ಇದ್ರು. ಅಂದರೆ ಯೋಚನೆ ಮಾಡಿ ಎಷ್ಟು ಸ್ಪೀಡ್ ಹೋಗ್ತಾ ಇದ್ರು ಅಂತ. ಇವರು ನಾಯಕ ನಟನಾಗಿ ಅಭಿನಯಿಸಿದ ಕೊನೆಯ ಚಿತ್ರ ಬಂದು ಅಂಬಿ ನಿನಗೆ ವಯಸ್ಸಾಯಿತು. ಸೊ ಅದಾದಮೇಲೆ ಇವರು ಯಾವ ಚಿತ್ರನೂ ಮಾಡಲಿಲ್ಲ, ಯಾಕೆಂತಂದರೆ ಇವರು ನಮ್ಮನ್ನೆಲ್ಲ ಬಿಟ್ಟು ದೂರ ಹೋದರು. 24 ನವೆಂಬರ್ 2018 ವಿಕ್ರಮ್ ಹಾಸ್ಪಿಟ್ಲಲ್ಲಿ ಇವರು ಕೊನೆಯ ಉಸಿರು ಹೇಳ್ಕೊಂತಾರೆ. ಅವತ್ತಿನ ದಿನ ಫುಲ್ ಜನಸಾಗರನೇ ಸೇರಿತ್ತು. ಎಲ್ಲರೂ ಕೂಡ ಒಂದಲ್ಲ ಒಂದು ದಿನ ಈ ಭೂಮಿ ಬಿಟ್ಟು ಹೋಗಲೇಬೇಕು ಅಂಥದ್ರಲ್ಲಿ ನಾವೆಲ್ಲ ಯಾಕ್ರಿ ಜಗಳ ಆಡಬೇಕು? ನಾನು ಅವ್ರ ಫ್ಯಾನು, ನಾನು ಇವ್ರ ಫ್ಯಾನು ಅಂತ ನಮ್ಮಲ್ಲಿ ಯಾಕ್ರಿ ಜಗಳ ಆಡಬೇಕು? ಎಲ್ಲ ಹೀರೋಗಳು ಒಂದೇ, ಎಲ್ಲ ಕಲಾವಿದರು ಒಂದೇ, ಎಲ್ಲರನ್ನು ಗೌರವಿಸೋಣ, ಎಲ್ಲರಿಗೂ ಬೆಲೆ ಕೊಡೋಣ. ಸೊ ಅದ್ರ ಬಗ್ಗೆ ಒಂದು ದೊಡ್ಡವರು ಒಂದು ಮಾತು ಹೇಳಿದ್ದಾರೆ, ಅದೊಂದು ಸ್ವಲ್ಪ ಕೇಳೋಣ ಬನ್ನಿ. ನಾವೆಲ್ಲ ನಮ್ದೆಲ್ಲ ಒಂದು ಜಾತಿ, ಕಲಾವಿದ್ರ ಜಾತಿ, ಎಲ್ಲ ನಾವೆಲ್ಲ ಅಣ್ತಮ್ಮಂದ್ರು. ಅವರೆಷ್ಟು ಮೇಲಕ್ಕೆ ಹೋದ್ರೆ ಅಷ್ಟು ಆನಂದ ನನಗೆ. ಸಾಯೋ ಟೈಮಲ್ಲಿ ಕೂಡ ಸಾರ್ಥಕತೆ ಮೇದವರು ನಮ್ಮ ಅಣ್ಣವರು. ಯಾಕಂದ್ರೆ ಅವ್ರು ಸಾಯೋ ಟೈಮಲ್ಲಿ ಕೂಡ ಅವ್ರ 2 ಕಣ್ಣುಗಳನ್ನ ದಾನ ಮಾಡ್ತಾರೆ, ಬೇರೆಯವರು ಕಣ್ಣು ಬಿಡ್ಲಿ, ಜಗತ್ ನೋಡ್ಲಿ ಅಂತ. ಯಾರು ಕೂಡ ಜಗಳ ಮಾಡ್ಕೊಳೋದು ಬೇಡ, ಎಲ್ಲರೂ ಒಂದಾಗಿ ಬಾಳೋಣ. ನಮ್ಮ ಅಂಬರೀಷ್ ಅವರು, ರಾಜ್ಕುಮಾರ್ ಅವರು ಬದುಕಿ ಬಾಳಿದಂತೆ ನಾವು ಕೂಡ ಬದುಕಿ ಬಾಳೋಣ. ಹಾಗಂತ ಹೇಳಿ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು. ನಾವು ಬಯಸಲ್ಲ ಬೇರೇನು.